ಸುಮಲತಾ ಮಂಡ್ಯದ ಗೌಡ್ತಿ ಎಚ್ಡಿಕೆ ಪತ್ನಿಯ ಮೂಲವನ್ನ ನೆಟ್ಟಿಗರು ಕೆದಕ್ದಾಗ ಸಾಮಾಜಿಕ ಜಾಲತಾಣ ಎಷ್ಟು ಪ್ರಭಾವಿಯಾಗಿದೆ ಅಂದ್ರೆ ರಾಜಕಾರಣಿಗಳು ಮತ್ತೆ ಸೆಲೆಬ್ರಿಟಿಗಳು ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದ್ ತಪ್ಪು ಮಾಡಿದ್ರೆ ನೆಟ್ಟಿಗರು ಅದರ ಪೂರ್ವಾಪರವನ್ನ ಹುಡುಕಿ ವಿಷಯದ ಸುತ್ತ ಗಿರ್ಗಿಟ್ಲೆ ಆಡ್ಬಿಡ್ತಾರೆ. ಮುಂಬರೋ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿ ಯಾರು, ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾ ಚುನಾವಣೆಯಲ್ಲಿ ಕಣಕ್ಕಿಳಿಯಲಿದ್ದಾರಾ ಅನ್ನೋದು ಈಗ ಚರ್ಚೆಯ ವಿಷಯ. ರಾಜಕೀಯ ಪಕ್ಷಗಳ ಸಹವಾಸನೆ ಬೇಡ, ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅನ್ನೋ ಒತ್ತಡ ಒಂದ್ ಕಡೆ ಆದ್ರೆ, ಇಲ್ಲ ಅವರು ಕಾಂಗ್ರೆಸ್ ನಿಂದಾನೇ ಸ್ಪರ್ಧಿಸಬೇಕು ಅನ್ನೋ ಕೂಗು ಇನ್ನೊಂದ್ ಕಡೆ. ಎಲ್ಲದರ ನಡುವೆ ಸುಮಲತಾ ಸ್ಪರ್ಧೆಯ ವಿಚಾರದಲ್ಲಿ ಜೆಡಿಎಸ್ ಮುಖಂಡರೊಬ್ರು ಅವರ ಮೂಲ ಮತ್ತೆ ಅವರ ಮಾತೃಭಾಷೆಯ ವಿಷಯದ ಬಗ್ಗೆ ಮಾತಾಡಿ ಸುಮಲತಾ ಏನ್ ಮಂಡ್ಯದ ಗೌಡ್ತಿನ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ನೆಟ್ಟಿಗರು ಸಿಎಂ ಕುಮಾರಸ್ವಾಮಿಯ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ಮೂಲದ ವಿಚಾರವನ್ನ ಹೊರಗೆಳ್ದಿದ್ದಾರೆ. ಏನಿದು ಗದ್ದಲ? ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಸುಮಲತಾ ಏನ್ ಮಂಡ್ಯ ಮೂಲದವರ, ಅವರ ಮೂಲ ಆಂಧ್ರ ಪ್ರದೇಶ, ಅವರು ಮಂಡ್ಯದಿಂದ ಹೇಗ್ ಸ್ಪರ್ಧಿಸೋಕ್ ಸಾಧ್ಯ ಅನ್ನೋ ಹೇಳಿಕೆಯನ್ನ ಕೊಟ್ಟದ್ರು. ಇದು ಅಂಬರೀಶ್ ಅವರ ಅಭಿಮಾನಿಗಳನ್ನ ಕೆರಳಿಸಿತ್ತು. ಅಂಬರೀಶ್ ಅಭಿಮಾನಿಗಳು ಶ್ರೀಕಂಠೇಗೌಡ ವಿರುದ್ಧ ಕಿಡಿಕಾರಿದ್ರು. ಇಷ್ಟಕ್ಕೂ ಮಾತನ್ನ ನಿಲ್ಲಿಸಿದ ಶ್ರೀಕಂಠೇಗೌಡರು, ಅಂಬರೀಶ್ ಜೀವಿತಾವಧಿಯಲ್ಲಿ ಸಾಕಷ್ಟು ಮಾಡಿದೀವಿ, ಅವರೇ ರಾಜಕಾರಣ ನನ್ನಲ್ಲೇ ಮುಗಿಬೇಕು ಅಂತ ಹೇಳಿದ್ರು. ಸುಮಲತಾ ಏನ್ ಮಂಡ್ಯದ ಗೌಡ್ತಿನ, ಅವರು ಆಂಧ್ರ ಪ್ರದೇಶದವರು, ಜೊತೆಗೆ ಅವರ ಭಾಷೆ ತೆಲುಗು ಅನ್ನೋ ವಿವಾದಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಸಹಜವಾಗಿ ಅಂಬರೀಶ್ ಅಭಿಮಾನಿಗಳ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರ ಕೋಪಕ್ಕೂ ಕಾರಣವಾಗಿತ್ತು. ಸಾಮಾಜಿಕ ತಾಣದಲ್ಲಿ ನೆಟ್ಟಿಗರು ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ತೆಲುಗು ವಾಹಿನಿಯೊಂದಕ್ಕೆ ಕೊಟ್ಟ ಇಂಟರ್ವ್ಯೂ ನಂದನ ಸಾಮಾಜಿಕ ತಾಣದಲ್ಲಿ ನೆಟ್ಟಿಗರು ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ತೆಲುಗು ಚಾನೆಲ್ ಒಂದಕ್ಕೆ ಕೊಟ್ಟ ಇಂಟರ್ವ್ಯೂ ಒಂದನ್ನ ಹೊರಗೆಳೆದು, ನೋಡಿ ಸ್ವಾಮಿ ನಿಮ್ಮ ಪತ್ನಿಯವರು ಎಲ್ಲಿಯವರು ಅಂತ ಟ್ರೋಲ್ ಮಾಡ್ತಿದ್ದಾರೆ. ಇಂಟರ್ವ್ಯೂನಲ್ಲಿ ನಿರೂಪಕಿ, ಮಾಜಿ ಸಿಎಂ ನೀವು ಹಿಂದಿಯಲ್ಲಿ ನಿಮ್ಮ ಮಗನನ್ನ ಪರಿಚಯಿಸಬಹುದಾಗಿತ್ತು, ಅದ್ಯಾಕೆ ತೆಲುಗು ಭಾಷೆಯನ್ನ ಆರಿಸ್ಕೊಂಡ್ರಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಎಚ್ಡಿಕೆ, ಕರ್ನಾಟಕಕ್ಕೂ ತೆಲುಗು ಭಾಷೆಗೂ ನಂಟಿದೆ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತೆಲುಗು ಪ್ರಾಬಲ್ಯ ಹೆಚ್ಚಿದೆ ಅಂತ ಹೇಳ್ತಾರೆ. ನನ್ನ ಪತ್ನಿ ಕೂಡ ತೆಲುಗು ಭಾಷೆಯವಳು, ಅವರ ಮನೆ ಭಾಷೆ ಕೂಡ ತೆಲುಗು, ಹಾಗಾಗಿ ನಮಗೂ ತೆಲುಗಿಗೂ ನಂಟಿದೆ ಅನ್ನೋ ಮಾತನ್ನ ಕುಮಾರಸ್ವಾಮಿ ಹೇಳ್ತಾರೆ. ಈ ಹಳೆಯ ಇಂಟರ್ವ್ಯೂದ ವಿಡಿಯೋ ಒಂದನ್ನ ಹೊರಗೆಳ್ದಿರೋ ನೆಟ್ಟಿಗರು, ನಿಮ್ಮ ಪತ್ನಿನೇ ತೆಲುಗಿನವರು, ಇನ್ನು ನಿಮ್ಮ ಪಕ್ಷದ ನಾಯಕರಿಗೆ ಸುಮಲತಾ ಬಗ್ಗೆ ಮಾತಾಡೋ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಾರೆ ಕೆಟಿ ಶ್ರೀಕಂಠೇಗೌಡ ಅವರು ಕೊಟ್ಟ ಒಂದು ವಿವಾದಾತ್ಮಕ ಹೇಳಿಕೆ ಸುಮಲತಾ ಅವ್ರ ಬಗ್ಗೆ ಇದೀಗ ಅಂಬರೀಶ್ ಅವರ ಅಭಿಮಾನಿಗಳನ್ನ ಕೆರಳಿಸಿದೆ. ಮುಂದೆ ಏನಾಗುತ್ತೆ ಅನ್ನೋದು ಕಾದ್ ನೋಡ್ಬೇಕು.